ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ ಪ್ರಕೃತಿ ಯೂಟ್ಯೂಬ್ ಚಾನಲ್. ಇವತ್ತು ಹೊಸದಾದ ಪ್ರವಾಸಿ ತಾಣದ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಬನ್ನಿ ಮೊದಲು ಪರಿಚಯ ಮಾಡಿಕೊಡ್ತೇನೆ, ಆ ನಂತರದಲ್ಲಿ ಪ್ರವಾಸಿ ತಾಣ ಎಲ್ಲಿದೆ ಏನು ಅಂತ ನೋಡುವ. ಪಶ್ಚಿಮ ಘಟ್ಟಗಳ ಮಡಿಲಲ್ಲಿ ಹುಟ್ಟಿ ಕೇವಲ 6-7 ಕಿಲೋಮೀಟರ್ ದೂರ ಹರಿಯುತ್ತಿರುವಾಗಲೇ ಅಪಾರವಾದ ಜಲಚರಗಳಿಗೆ ಆಸರೆಯಾಗಿ ಸಾವಿರಾರು ಜನರಿಗೆ ಜೀವಜಲವಾಗಿ, ನಂತರ ಅಲ್ಲಿಂದ ತನ್ನ ಪಯಣವನ್ನು ಮುಂದುವರಿಸಿ ಇಳಿಜಾರಿನ ಕಲ್ಲು ಬಂಡೆಗಳ ಮಧ್ಯದಲ್ಲಿ ಹರಿಯುತ್ತಾ ಸೂರ್ಯನ ಕಿರಣಗಳಿಗೆ ಬೆಳ್ಳಿಯ ಹೊಳಪನ್ನು ನೀಡುತ್ತಾ ಪುಟ್ಟ ಪುಟ್ಟ ಮಕ್ಕಳ ನಗುವನ್ನು ನೋಡುತ್ತಾ ಸಾವಿರಾರು ಪ್ರವಾಸಿಗರಿಗೆ ಸಂತೋಷವನ್ನು ನೀಡುತ್ತಿರುವ ಅತಿ ಕಡಿಮೆ ಎತ್ತರದಿಂದ ಧುಮುಕುವ ಸುಂದರ ರಮಣೀಯ ಪುಟ್ಟ ಜಲಪಾತವಾಗಿ ನಿಪ್ಲಿ ಫಾಲ್ಸ್ ಎಂಬ ಹೆಸರನ್ನು ಹೊಂದಿ ಕೇವಲ ದೂರದಿಂದ ನಿಂತು ನೋಡುವ ಜಲಪಾತವಾಗಿರದೆ ತನ್ನೊಂದಿಗೆ ಬೆರೆತು ಆಟವಾಡಲು ಅವಕಾಶವನ್ನು ಮಾಡಿಕೊಡುತ್ತಾ ಜೊತೆಗಿರುವ ಜಲಪಾತವೇ ನಿಪ್ಲಿ ಜಲಪಾತ. ಇದು ತನ್ನ ಪಯಣವನ್ನು ಇಲ್ಲಿಗೆ ಕೊನೆಗೊಳಿಸದೆ ವರದಾ ಎಂಬ ನದಿಯೊಂದಿಗೆ ಸೇರಿಕೊಂಡು ಲಕ್ಷಾಂತರ ರೈತರ ಬದುಕಿಗೆ ಆಸರೆಯಾಗಿದೆ. ಹಾಗೂ ಈ ಸುಂದರ ಪ್ರವಾಸಿ ತಾಣ ಇರುವುದು ಮಲೆನಾಡಿನ ಜಿಲ್ಲೆಯಾಗಿರುವ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕು ಕೇಂದ್ರದಿಂದ 12 ಕಿಲೋಮೀಟರ್ ದೂರದಲ್ಲಿದ್ದು, ಹಾಗೂ ವಿಶ್ವವಿಖ್ಯಾತಿ ಜೋಗ ಜಲಪಾತದಿಂದ 10 ಕಿಲೋಮೀಟರ್ ದೂರದಲ್ಲಿದೆ. ನೀವೇನಾದರೂ ಜೋಗ ನೋಡಲು ಬಂದಿದ್ದರೆ ಈ ಹತ್ತಿರವಿರುವ ಜಲಪಾತವನ್ನು ಮಿಸ್ ಮಾಡಿಕೊಳ್ಳಬೇಡಿ. ಇದೇ ರೀತಿಯಾದ ಮಲೆನಾಡಿನ ಇನ್ನಷ್ಟು ಹೊಸ ವಿಡಿಯೋಗಳನ್ನು ನಿಮ್ಮ ಮುಂದೆ ತರಲು ಪ್ರಯತ್ನಿಸುತ್ತೇವೆ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.